ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 47. ಬೇಡ ಚಾಂಪ್, ಪ್ಲೀಸ್, ನನ್ನ ಕಂದ ಅಲ್ವಾ, ಅವರನ್ನೇ ಹಿಡಿದುಕೊಳ್ಳಿ, ನಾನು ನೀರು ಕುಡಿದು ಬರ್ತೀನಿ ಎಂದು ಹೇಳಿದಾಗ ಸರಿ ಎಂದು ತಲೆ ಆಡಿಸಿ ಮೆಲ್ಲಗೆ ಅಪ್ಪನ ಬಳಿ ಹೆಜ್ಜೆ ಹಾಕಿದ ಪೂರ ಒಂದೇ ಬಾರಿಗೆ ಅಮ್ಮನ ಬಳಿ ಹೋಗಿ ಅವಳ ಕಾಲಿಡಿದು ಹಪ್ಪಿಬಿಟ್ಟ. ಅಪ್ಪ ಬನ್ನಿ, ಬೇಗ ಬನ್ನಿ ಎಂದು ಕೂಗಿದ್ದೆ ಓಡಿ ಬಂದ ವಿಷ್ಣು ಅವಳ ಕೈಯಿಂದ ಫೋಟೋ ಕಿತ್ತುಕೊಂಡ. ಮೋಸ, ಚೀಟಿಂಗ್ ಎಂದು ಆರತಿ ಬೊಬ್ಬೆ ಹಾಕುತ್ತಿದ್ರೆ ಫೋಟೋ ನೋಡಿದ ವಿಷ್ಣು ಪಕ್ಕಪಕ್ಕನೆ ನಗುತ್ತಿದ್ದ. ಕಾರಣ ಮೈ ಮೇಲೆ ಪುಟ್ಟ ಚಡ್ಡಿ ಬಿಟ್ಟರೆ ಬೇರೇನೂ ಇಲ್ಲವಲ್ಲ. ಅಯ್ಯೋ, ಆಗಲೂ ಸುಣಕಲು ಕಡ್ಡಿ, ಈಗ ಪೋರಕೆ ಕಡ್ಡಿ, ಒಂಚೂರು ದಪ್ಪ ಆಗಿಲ್ವಲ್ಲೇ ಎಂದು ವಿಷ್ಣು ನಗುತ್ತಿದ್ರೆ ಗಿರೀಶ್, ಮಂಗಳ, ಆರ್ಯ ಎಲ್ಲ ಅವನ ಜೊತೆ ಸೇರಿದರು. ಒಟ್ಟಾರೆ ಸಂತೋಷ ತುಂಬಿತ್ತು ಆ ಮನೆಯಲ್ಲಿ. ಅಬ್ಬಾ, ಜೀವನದಲ್ಲಿ ನನ್ನ ಕಣ್ಣು ಏನಕ್ಕೂ ಉಪಯೋಗ ಬಾರದೆ ಹಾಳಾಗಿ ಹೋಗ್ತವೇನೋ ಅಂದುಕೊಂಡಿದ್ದೆ, ಆದರೆ ಪುಣ್ಯಕ್ಕೆ ಇಂದು ಪಾವನ ಅದು ಎಂದು ಹೇಳಿ ನಕ್ಕ ವಿಷ್ಣು ಆರತಿ ಕಡೆಗೆ ಮೋಹಕವಾಗಿ ನೋಡುತ್ತಾ, ನೋಡಿ ನೋಡಿ, ನನ್ನ ಆಡಿಕೊಂಡ್ರೆ ಸರಿ ಇರುವುದಿಲ್ಲ, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಹೆದರಿಸಿದಳು ಆರತಿ. ಅವಳ ಕೋಪದ ಮುಖ ನೋಡಿ ಜೋರಾಗಿ ನಕ್ಕ. ಮತ್ತೆ ಒಳ್ಳೆ ಜರ್ರಿ ಕೋಪ ಮಾಡಿಕೊಡು ಕೂಗಾಡ್ತಾ ಇರೋ ಹಾಗಿದೆ, ಮೂಗಷ್ಟೇ ಕೆಂಪಾಗಿದೆ ಎಂದು ಹೊಟ್ಟೆ ಹಿಡಿದು ನಗಲು ಮೂತಿ ತಿರುವಿ ಕುಳಿತಳು ಅವಳು. ಅಮ್ಮ, ನಾನಿಮ್ಮನ್ನು ಲೇಗಿಸಿಲ್ಲ, ಅಪ್ಪ ಎಲ್ಲ ಮಾಡಿದ್ದು, ನನ್ನ ಜೊತೆ ಮಾತಾಡಿ ಎಂದು ಓಡಿ ಬಂದು ಬೆಣ್ಣೆ ಹಚ್ಚಲು ನೋಡಿದ ಆರ್ಯ. ಬೇಕಾಗಿಲ್ಲ, ನಿನ್ನ ಅಪ್ಪನ ಕೈ ಹಿಡಿ ಅಂತ ಹೇಳಿದ್ರೆ ನನ್ನ ಕಾಲು ಹಿಡ್ಕೊಂಡಿದ್ಯಾ, ಹೋಗು, ಹೋಗಿ ನಿನ್ನಪ್ಪನ ಟೀಮ್ ಸೇರಿಕೋ ಎಂದು ಮೂತಿ ತಿರುವಿದ್ಲು. ಮಮ್ಮಿ ಸಾಲಿ, ನನಗೂ ಫೋಟೋ ನೋಡಬೇಕಿತ್ತು ಅಲ್ಲ, ಅದಕ್ಕೆ ಹಾಗೆ ಮಾಡಿದ್ದು ಅಷ್ಟೇ ಎಂದು ಅವಳ ಕೆನ್ನೆಗೆ ಮುತ್ತು ಕೊಟ್ಟ. ಬೇಕಾಗಿಲ್ಲ, ನಂಗೆ ಕೋಪ ಬಂದಿದೆ, ನೀವು ಮಾತಾಡಬೇಡಿ ಎಂದು ಮತ್ತೆ ಮೂತಿ ಉದ್ದ ಮಾಡಿದ್ಲು. ಯಾರ ಜೊತೆಗೂ ಮಾತಾಡಲ್ಲ ನಾನು ಎಂದು ಕೈ ಕಟ್ಟಿ ಮೂತಿ ತಿರುವಿ ಕುಳಿತಿದ್ಲು. ಮಮ್ಮಿ ಮಮ್ಮಿ, ಐ ಲವ್ ಯು, ಐ ಲವ್ ಯು, ನೂಲು ಸಾಲಿ ಹೇಳಿದಲು ನಾ, ಆಸೆ ತೀಲಲ್ಲ, ಜನ್ಮ ಪೂರ್ತಿ ಹಾರಿದಲು ನಾ, ಆಸೆ ತೀಲಲ್ಲ, ಅಮ್ಮ ಅಮ್ಮ, ಐ ಲವ್ ಯು ಎಂದು ಹೇಳಿದಾಗ ಅವನ ಮುದ್ದು ಹಡಿಗೆ ಸೋತು ಲವ್ ಯು ಟೂ ಮಗನೇ ಎಂದು ಅವನ ಕೆನ್ನೆ ಹಿಂಡಿ ಮುತ್ತು ಕೊಟ್ಲು ಅವನಿಗೆ. ನಾನು ಯಾವತ್ತೂ ನಿಮ್ಮ ಟೀಮಮ್ಮ, ನೀವು ನಗ್ತಾ ಇರಬೇಕಾಯ್ತಾ, ಅಪ್ಪನ ಜೊತೆ ಟೂ ಬಿಡ್ತೀನಿ ಎಂದು ಹೇಳಿ ಅಮ್ಮನ ಜೊತೆ ರಾಜಿಯಾದ ಆರ್ಯ. ಮಗಳೇ, ನಾವು ಈ ಆಟಕ್ಕೆ ಇಲ್ಲ ಎಂದು ಗಿರೀಶ್ ಹೇಳಿದಾಗ ಹ್ಞೂ ಅಪ್ಪ ಎಂದು ಅವರನ್ನು ಅಪ್ಪಿ ರಾಜಿಯಾದ್ಲು. ಸರಿ ಬಾರು, ನಾವು ಅಡುಗೆ ಮಾಡೋಣ ರೀ, ನೀವು ಮಾತಾಡಿ ಎಂದು ಹೇಳಿದಾಗ ಆರತಿ ಮಂಗಳ ಅಡುಗೆ ಮನೆ ಸೇರಿದರೆ ಇವರು ಮಾತನಾಡುತ್ತಾ ಕುಳಿತಿದ್ರು. ಮಧ್ಯಾಹ್ನ ಊಟ ಸಹ ಮಾತು ಹರಟೆಯಲ್ಲಿ ಸಾಗಿತ್ತು. ಒಂದು ರೌಂಡ್ ಮಾತುಕತೆ ಆದಮೇಲೆ ಆರು, ಸ್ವಲ್ಪ ಹೊತ್ತು ಮಗುನ ಮಲಗಿಸಿಬಿಡು, ಸಂಜೆ ಎಲ್ಲ ಮನೆಯವರು ಸೇರ್ತಾರೆ, ಆಗ ನಿದ್ದೆ ಅಂದರೆ ಕಷ್ಟ ಎಂದು ಮಂಗಳ ಅವರು ಹೇಳಿದಾಗ ಸರಿ ಎಂದು ಹೇಳಿ ಮಗನ ಎತ್ತಿಕೊಂಡು ಹೋಗಿ ಮಲಗಿಸಿದ್ಲು. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ ಎಂದು ಹಾಡು ಹೇಳುತ್ತಾ ಮಲಗಿಸುವಾಗ ವಿಷ್ಣು ಸಹ ಬಂದ. ಮೆಲ್ಲಗೆ ಮಗನಿಗೆ ಹೊದಿಸಿ ಮೇಲದವಳು, ಏನು ವಿಷಯ ವಿಷ್ಣು, ಇವತ್ತು ಅಷ್ಟೊಂದು ಕಾಡುತ್ತಾ ಇದ್ರಿ ಎಂದು ಆರತಿ ಹೇಳಿದ್ದೆ ಮೆಲ್ಲಗೆ ಅವಳ ಬಳಿ ಬಂದ. ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿದಳು ಆರತಿ. ಏನೇ ಇದ್ರೂ ದೂರ ನಿಂತು ಮಾತಾಡಿ, ಬೆಳಗ್ಗೆ ಬರೋದು ಏನಿದೆ ಎಂದು ಅವಳು ಹೆದರಿ ಹೆದರಿ ಹಿಂದೆ ಹೋಗುವಾಗ ಆ ಫೋಟೋದಲ್ಲಿ ಒಂದು ಹುಟ್ಟು ಮಚ್ಚೆ ನೋಡಿದೆ, ಅದು ಇನ್ನೂ ಅಲ್ಲೇ ಇದೆಯಾ ಅಥವಾ ಹೋಗಿದೆಯಾ ಅಂತ ನೋಡಬೇಕು, ಸ್ವಲ್ಪ ಅವಕಾಶ ಕೊಡು ಎಂದು ಮೆಲ್ಲಗೆ ಅವಳ ನಡುವ ಬಳಸಲು, ಹೇ ವಿಷ್ಣು, ಅದಲ್ಲೇ ಇದೆ ಎಂದು ಹೆದರಿ ತನ್ನ ಎದೆಯ ಮೇಲೆ ಕೈ ಇಟ್ಲು ಆರತಿ. ಇಲ್ಲ, ನಾನು ಕನ್ಫರ್ಮ್ ಮಾಡ್ಕೊಳ್ಬೇಕು, ಎಲ್ಲಿ ತೋರಿಸು ಎಂದು ಅವ ಮೀಸೆ ಅಡಿಗೆಯಲ್ಲಿ ನಗುತ್ತಾ ಹೇಳಿದಾಗ ತನ್ನ ಸೆರಗ ಮೇಲೆ ಹಿಡಿತ ಬಿಗಿ ಮಾಡಿ, ಇಲ್ಲ ಅಲ್ಲೇ ಇದೆ ಅಲ್ಲೇ ಇದೆ ಎಂದು ಹೇಳಿದಳು ಭಯದಿಂದ. ಅವಳ ಭಯ ಅವನಿಗೆ ಖುಷಿ ಕೊಡುತ್ತಿತ್ತು. ಇಲ್ಲ ನೋಡ್ತೀನಿ, ಎಲ್ಲಿ ಕೈ ತೆಗಿ ಎಂದು ಅವಳ ಕೈ ಹಿಡಿದಿದ್ದ. ಹೆದರಿ ಅವನ ಕೆನ್ನೆಗೆ ಮುತ್ತಿಟ್ಟು ಬಿಟ್ಲು ಆರತಿ. ಅವನಂತೂ ಅವಳಿಂದ ಸಿಕ್ಕ ಮೊದಲ ಚುಂಬನಕ್ಕೆ ಮಾರು ಹೋಗಿ ಬಿಟ್ಟಿದ್ದಾನೆ. ಬರ್ತ್ ಮಾರ್ಕ್ ಅಂದರೆ ಹುಟ್ಟಿನಿಂದ ಅಲ್ಲೇ ಇರುತ್ತೆ, ಅದೇನು ನಿಮ್ಮ ಥರ ಲೂಸ್ ಆಗಿರೋ ಸ್ಕ್ರೂ ಅಲ್ಲ ಎಂದು ಹೇಳಿ ಓಡಿದಳು ಕೆಳಗೆ. ಅವ ಮಾತ್ರ ನಗುತ್ತಾ ಅವಳ ಹಿಂದೆ ಓಡಿದ. ಆದರೂ ನಾನು ನೋಡಲೇಬೇಕು ಎಂದು ಹೇಳಿ ಅವಳ ಕೈ ಹಿಡಿದು ಬಿಟ್ಟ. ಈಗ ಮತ್ತಷ್ಟು ಹೆದರಿ, ವಿಷ್ಣು ಏನಾಗಿದೆ ನಿಮಗೆ, ಏನು ಮಾಡ್ತಿದ್ದೀರಾ ಅಂತ ನಿಮಗೆ ಆದರೂ ಗೊತ್ತಾಗ್ತಾ ಇದೆಯಾ ತಡವರಿಸಿ ಹೇಳಿದಾಗ ಅವಳ ಕೈ ಮೇಲೆತ್ತಿ, ನಾನು ಇಲ್ಲಿರುವ ಬರ್ತ್ ಮಾರ್ಕ್ ಬಗ್ಗೆ ಹೇಳಿದ್ದು ಎಂದು ಅವಳ ಮೊಣಕೈ ಮೇಲೆ ಇದ್ದ ಮಾರ್ಕ್ ತೋರಿಸಿ, ತುಂಬ ಮುಂದೆ ಹೋಗಿಬಿಟ್ಟಿದೆಯಾ ಎಂದು ಹೇಳಿ ಕಣ್ಮುಟುಕಿಸಿದ. ವಿಷ್ಣು, ನೀವು ಚೀಟಿಂಗ್ ಮಾಡ್ತಾ ಇದ್ದೀರಾ ಎಂದು ತುಟಿ ಉಬ್ಬಿಸಿ ಹೇಳಿದಾಗ ಅವಳ ನಡುವನ್ನ ಮತ್ತಷ್ಟು ಹೊತ್ತಿಕೊಂಡು, ಹೌದಾ, ನೀನು ದಯ ತೋರಿದರೆ ಬೇರೆ ಎಲ್ಲೆಲ್ಲಿ ಮಾರ್ಕಿದೆ ನೋಡ್ತೀನಿ ಎಂದು ನಕ್ಕಾಗ ಅವನ ನೋಡಿ ರೆಪ್ಪೆ ಬಾಗಿಸಿ, ಬಿಡಿ ಕೆಳಗೆ ಕೆಲಸ ಇದೆ ಎಂದಳು ನಾಚುತ್ತಾ.
ಆವಾಗಲೇ ಕೊಟ್ಟ ಸಿಹಿ ಕಾಣಿಕೆ ಕೊಟ್ಟಿದ್ರೆ ಎಂದು ರಾಗ ಎಳೆದು ಹೇಳಿದಾಗ ಅವನಿಂದ ಕೈ ಬಿಡಿಸಿಕೊಂಡು ಓಡಿದಳು ಅಲ್ಲಿಂದ. ಅಷ್ಟು ಹೊತ್ತು ಅವರ ಬಾಂಧವ್ಯ ನೋಡುತ್ತಿದ್ದ ಗಿರೀಶ್ ನಿಟ್ಟುಸಿರು ಬಿಟ್ಟರೂ ಎದೆಯ ಮೇಲೆ ಕೈ ಇಟ್ಟು. ಮಗಳ ಜೀವನದಲ್ಲಿ ಖುಷಿ ಇದೆ ಎಂದು ತಿಳಿದರೆ ಯಾವ ಹೆತ್ತವರು ತಾನೇ ನೊಂದುಕೊಳ್ಳುತ್ತಾರೆ. ಮಧ್ಯಾಹ್ನ ಮಲಗಿದ್ದ ಆರ್ಯ ಸಂಜೆಗೆ ಎದ್ದಿದ್ದ. ಅವನಿಗೆ ಹಾಲು ಕುಡಿಸಿ ಮತ್ತೆ ಬೇರೆ ಬಟ್ಟೆ ಹಾಕಿದ್ಲು ಆರತಿ. ಆರು, ಮಂಗಳ ರೆಡಿಯಾಗಿದ್ದೀರಲ್ವಾ? ಈಗೆಲ್ಲ ಬಂದು ಕುಳಿತಿರ್ತಾರೆ ಎಂದು ಹೇಳಿದರು ಗಿರೀಶ್ ಅವರು. ಹ್ಞೂ ಅಪ್ಪ, ನಂದೆಲ್ಲ ಆಗಿದೆ, ಹೋಗೋಣ. ನಾನು ಚಕ್ಕುಲಿ ತಗೊಂಡು ಬರ್ತೀನಿ, ಆರಾಮಾಗಿ ತಿಂದುಕೊಂಡು ಇರಬಹುದು ಎಂದು ನಕ್ಕಳು ಮಗುವಿನಂತೆ. ಹಾಂ ನಡೀರಿ ಎಂದು ಹೇಳಿ ಎಲ್ಲರೂ ಆ ಓಣಿಯ ಅಪಾರ್ಟ್ಮೆಂಟ್ ಒಂದರ ಫಂಕ್ಷನ್ ಹಾಲ್ಗೆ ಬಂದು ಕುಳಿತರು. ಅದಾಗಲೇ ಅಕ್ಕಪಕ್ಕದ ಮನೆಯವರೆಲ್ಲ ಅವರವರ ಸಂಬಂಧಿಗಳ ಜೊತೆ ಬಂದು ಕುಳಿತಿದ್ರು. ಎಲ್ಲರ ಮುಖದಲ್ಲೂ ಸಂಭ್ರಮ ಇತ್ತು. ಎಲ್ಲ ಕೆಲಸಗಳ ಮಧ್ಯೆ ಒತ್ತಡಗಳ ನಡುವೆ ಬಂದು ಕುಳಿತು ಸಂಭ್ರಮ ಪಡುವ ದಿನ ಇವು. ಡಿಯರ್ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಎಲ್ಲರೂ ಬಂದಿದ್ದೀರಾ? ಕಾರ್ಯಕ್ರಮ ಶುರು ಮಾಡೋಣವೇ ಎಂದು ಕೇಳಿದರು ಹೋಸ್ಟ್ ಮಾಡುತ್ತಿದ್ದ ನೆರೆಮನೆಯ ಸುಶೀಲಾ ಅವರು. ಎಂದು ಎಲ್ಲರೂ ಕೂಗಿದ್ರು. ನಕ್ಕು ತಲೆ ಆಡಿಸಿ ಸರಿ ಶುರು ಮಾಡೋಣವೇ ಎಂದು ಹೇಳಿ, ಈಗ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಪ್ರಾರ್ಥನಾ ಗೀತೆಯ ಮೂಲಕ ಎಂದು ಹೇಳಿದ್ದೆ. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಿ ನಮ್ಮ ಏರಿಯಾದ ಭಾವಿ ಸೊಸೆ ಪ್ರಿಯಾ ಎಂದು ಹೇಳಿದ್ದೆ. ವಿಷ್ಣು, ಆರತಿ ಸೇರಿದಂತೆ ಎಲ್ಲರ ಮುಖ ನೋಡಿಕೊಂಡ್ರು. ಹಾಯ್, ಹಲೋ ಎವ್ರಿವನ್, ನಾನು ಪ್ರಿಯಾ ಅಂತ. ನಾನು ನಿಮ್ಮ ಏರಿಯಾದ ಹ್ಯಾಂಡ್ಸಮ್ ಬಾಯ್ ಸೃಜನ್ ಅವರನ್ನು ಮದುವೆ ಆಗ್ತಾ ಇದ್ದೀನಿ ಎಂದು ಮೈಕ್ ಹಿಡಿದು ಹೇಳಿದಾಗ ಎಲ್ಲ ಚಪ್ಪಾಳೆ ತಟ್ಟಿದ್ರು. ಇವಾಗ ತುಂಬ ಬೋರ್ ಹೊಡಿಸದೆ, ನಾನು ಹಾಡು ಹೇಳೋಕ್ಕೆ ಶುರು ಮಾಡ್ತೀನಿ ಎಂದು ಹೇಳಿ ಪ್ರೇಯರ್ ಸಾಂಗ್ ಹೇಳೋಕ್ಕೆ ಶುರು ಮಾಡಿದಳು. ಮಗಳೇ, ಏನಮ್ಮ ಇದು? ಎಲ್ಲ ಮರೆತು ನಾವು ಹೊಸದಾಗಿ ಶುರು ಮಾಡೋಣ ಅಂದುಕೊಂಡ್ರೆ ಇವಳು ಬಂದು ಮತ್ತೆ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ. ಏನಮ್ಮ ಇದು ಎಂದು ಗಿರೀಶ್ ಅವರು ಆತಂಕಗೊಂಡು ಹೇಳಿದರು. ಅಪ್ಪ, ಅವಳು ಬೇರೆ ಯಾರನ್ನೋ ಮದುವೆ ಆಗ್ತಿದ್ದಾಳೆ, ಅದು ನಮಗೆ ಬೇಡ. ಸುಮ್ಮನೆ ಯಾಕೆ ನಾವು ನಮ್ಮ ಖುಷಿ ಹಾಳು ಮಾಡ್ಕೊಳ್ಳೋದು? ನಮ್ಮ ಫ್ಯಾಮಿಲಿಗೆ ಮತ್ತೆ ಅವಳು ಬರೋದಿಲ್ಲ, ನೀವು ಚಿಂತೆ ಮಾಡಬೇಡಿ ಅಪ್ಪ, ನಾನು ವಿಷ್ಣು ಖುಷಿಯಾಗಿರ್ತೀವಿ ಎಂದು ಅವರಿಗೆ ಧೈರ್ಯ ತುಂಬಿದರು. ಪ್ರಿಯಾನ ನೋಡಿ ಅವರ ಮನ ನಡುಗಿತ್ತು. ಏನೂ ಆಗೋದಿಲ್ಲ ಅಂತ ಹೇಳೋದಲ್ಲ ಆರು, ನೀನಿನ್ನೂ ಅವನ ಜೊತೆ ಸಂಸಾರ ಶುರು ಮಾಡಿಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿಲ್ಲ, ಆಗಲೇ ಕಷ್ಟ ಬರ್ತಿದೆ. ಮೊದಲೇ ಹುಡುಗ ಅವನು, ಸಂಸಾರದ ಸುಖ ನೋಡಿರುವವನು. ನಾಳೆ ಏನಾದರೂ ಆಗಿ ನೀನು ಅವನು ದೂರ ಆದರೆ ಗತಿ ಎಂದು ಮಂಗಳ ಅವರು ಸಹ ಅವಳ ಜೊತೆ ಪಿಸುದನೆಯಲ್ಲಿ ಹೇಳಿ ಆತಂಕ ತೋರಿಸಿದರು. ಅಮ್ಮ, ನೀ ತುಂಬ ದೂರ ಹೋಗಿದೀಯಾ. ನಾವು ಬೇರೆಯವರ ಥರ ಪ್ರೀತಿ ಮಾಡಿ ಅಥವಾ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಮದುವೆ ಆಗಿದ್ದರೆ ಹೆದರಬೇಕಿತ್ತು. ನಮ್ಮ ಮಧ್ಯೆ ಇರೋ ಬಂಧ ಯಾವ ಬೇಕಿದ್ರೆ ಹಾಳಾಗಬಹುದು ಅಂತ, ಆದರೆ ನಮ್ಮ ಬಂಧ ಆಗಿರೋದು ಎಂದು ಹೇಳಿ ಆರ್ಯನ ಕೈ ಹಿಡಿದು ಅಷ್ಟರಲ್ಲಿ ಈಗ ಸ್ಟೇಜ್ ಮೇಲೆ ಬರಬೇಕು, ಈಗಷ್ಟೇ ಹೊಸ ಬದುಕಿಗೆ ಕಾಲಿಟ್ಟು ಹೊಸ ಜೀವನ ಶುರು ಮಾಡಿ ನಮ್ಮ ಏರಿಯಾ ಬಿಟ್ಟು ಹೋಗಿರುವ ಆರತಿ ಮತ್ತು ಅವಳ ಗಂಡ ವಿಷ್ಣುವರ್ಧನ್ ಅವರು ಎಂದು ಮೈಕಲ್ಲಿ ಅನೌನ್ಸ್ ಆಗಿದ್ದೆ ಮೇಲೆದ್ದು ನಿಂತಳು. ನೀನು ವಿಷ್ಣು ಹೋಗಿ ಬನ್ನಿ ಎಂದು ಆರ್ಯನ ಮಂಗಳ ಅವರು ಎತ್ತಿಕೊಳ್ಳಲು ನೋಡಿದಾಗ ಅವನನ್ನು ತಾನೇ ಎತ್ತಿಕೊಂಡು ವಿಷ್ಣುವನ್ನ ಕೈ ಗಟ್ಟಿಯಾಗಿ ಹಿಡಿದು ಮುಂದೆ ನಡೆದಳು. ಇವಳೇ ನೋಡು, ಯಾರನ್ನೋ ಮದುವೆ ಆಗಬೇಕಿತ್ತು, ಯಾರನ್ನೋ ಮದುವೆ ಆದಳು. ಇವಳೇ ಕಣೆ ಸೆಕೆಂಡ್ ಹ್ಯಾಂಡ್ ಹುಡುಗನನ್ನು ಮದುವೆ ಆಗಿರೋದು. ಇವಳೇ ಕಣೆ ಹೊಟ್ಟೆಯಲ್ಲಿ ಹೆರದೆ ಅಮ್ಮ ಆಗಿರೋದು. ಇವಳೇ ಹಣದ ಆಸೆಗೆ 2ನೇ ಮದುವೆ ಆಗಿರೋದು. ಇವಳೇ ಇಷ್ಟು ವಯಸ್ಸಿಗೆ 4 ವರ್ಷದ ಮಗನಿಗೆ ಅಮ್ಮ ಆಗಿರೋದು. ಇವಳೇ ರೆಡಿಮೇಡ್ ಅಮ್ಮ. ಹೀಗೆ ಅವಳು ಒಂದೊಂದು ಹೆಜ್ಜೆ ಇಟ್ಟಾಗ ಅವಳ ಬಗ್ಗೆ ಒಂದೊಂದು ಮಾತುಗಳು. ಪ್ರತಿ ಮಾತು ಸಹ ಅವಳ ಬಗ್ಗೆಯೇ ಹೊರತು ಅವನ ಬಗ್ಗೆ ಅಲ್ಲ. ಸಮಾಜವೇ ಅಷ್ಟು ಪ್ರತಿಯೊಂದಕ್ಕೂ ದೂರುವುದು ಹೆಣ್ಣನ್ನು. ನಮ್ಮ ಏರಿಯಾ ಕಡೆಯಿಂದ ನಿಮಗೆ ಸಣ್ಣ ಗಿಫ್ಟ್ ಎಂದು ಒಂದು ಮೊರದಲ್ಲಿ ಸೀರೆ, ಅರಿಶಿಣ, ಕುಂಕುಮ, ಹೂ ಇತ್ತು ಬಾಗಿನ ಕೊಟ್ಟರು. ಅದನ್ನು ತೆಗೆದುಕೊಂಡು, ಆಂಟಿ ಮತ್ತೆ ನನಗೇನು ಗಿಲ್ವಾ ಗಿಫ್ಟು ಎಂದು ಆರೆ ಮುದ್ದಾಗಿ ಹೇಳಿದಾಗ ಅವನ ಕೆನ್ನೆಗೆ ಮುತ್ತು ಕೊಟ್ಟು, ಇದೇ ಗಿಫ್ಟ್ ಕೊಡೋ ಮಗನೇ, ನೀನು ಇದೆಯಾ ಅಂತ ಮರೆತು ಹೋಗಿತ್ತು ನೋಡು, ಹೊಸದಾಗಿ ಮದುವೆ ಆಗಿದ್ದು ಅಲ್ವಾ, ಅದಕ್ಕೆ ಬಾಗಿನ ಕೊಟ್ಟಿದ್ದು, ಮಗು ಸ್ವಲ್ಪ ವರ್ಷ ಆದಮೇಲೆ ಅಲ್ವಾ ಬರೋದು ಎಂದು ಸುಶೀಲ ಕಿಸಕ್ಕನೆ ನಕ್ಕಾಗ ಎಲ್ಲರೂ ಗೊಳ್ಳೆಂದು ನಕ್ಕರು. ಹೆತ್ತವರ ಒಡಲಲ್ಲಿ ಸಂಕಟ. 1 ನಿಮಿಷ ನಾನು ಮಾತಾಡಬೇಕು ಎಂದು ಮೈಕ್ ತೆಗೆದುಕೊಂಡು, ನಿಮಗೆಲ್ಲ ಮರೆತು ಹೋಗಿತ್ತು ಅನಿಸುತ್ತೆ, ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ನನ್ನದು 2ನೇ ಮದುವೆ. ನಾನು ನನ್ನ ಗಂಡನಿಗೆ 2ನೇ ಹೆಂಡತಿ. ನನಗೆ 4 ವರ್ಷದ ಮಗ ಇದ್ದಾನೆ. ಇದು ಸತ್ಯ, ಬದಲಾಗದ ಸತ್ಯ. ಇದನ್ನು ಬದಲಿಸೋದಕ್ಕೆ ಯಾರಿಂದ ಸಹ ಆಗೋದಿಲ್ಲ. ಸರಿಯಾಗಿ ನೆನ್ಪಿಟ್ಕೊಳ್ಳಿ ಎಂದು ಜೋರಾಗಿ ಹೇಳಿದಾಗ ಸಭೆ ಸ್ತಬ್ಧ ಆಗಿತ್ತು. ಹಾಗೆ ನನ್ನ ಗಂಡನ ಬಗ್ಗೆ ಮಾತನಾಡುವವರಿಗೆ ಈ ಮಾತು ತಲೆಗೆ ಹಾಕಿಕೊಳ್ಳಿ ಎಂದು ಪ್ರಿಯಾ ಕಡೆ ನೋಡಿ, ನಮ್ಮ ಬಂಧ ಆಗಿರೋದು ಈ ರಾಜಕುಮಾರನ ದಯೆಯಿಂದ. ನಮ್ಮನ್ನು ಕೂಡಿಸಿರೋದು, ಒಂದು ಮಾಡಿರೋದು ಈ ಮುಗ್ಧ ಮನಸ್ಸಿನ ಪ್ರೀತಿ. ನಮ್ಮನ್ನು ಒಂದು ಮಾಡಿರೋದು ಈ ಚಾಂಪ್, ಈ ಪ್ರಿನ್ಸೆಸ್ ಎಂದು ಮಗನ ಕೆನ್ನೆಗೆ ಮುತ್ತಿಟ್ಟು, ನಮ್ಮದು ಪ್ರೇಮ ವಿವಾಹ ಅಲ್ಲ,
ಮನೆಯವರು ನೋಡಿ ಮಾಡಿದ ಮದುವೆಯೂ ಅಲ್ಲ. ಈ ಮುದ್ದು ಪ್ರೇಮ ಮುಂದೆ ನಿಂತು ಮಾಡಿರುವ ಸಂಗಮ. ತಾಯಿ ಪ್ರೇಮದ ಮುಂದೆ ಯಾವುದೂ ಇಲ್ಲ. ಇದು ಪ್ರೇಮ ಸಂಗಮ ಎಂದು ಗಟ್ಟಿಯಾಗಿ ಹೇಳಿದಾಗ ಗಿರೀಶ್ ಮಂಗಳ ಕಣ್ಣಿನಿಂದ ನೀರು ಜಾರಿದ್ರೆ ವಿಷ್ಣು ಮನಸ್ಸಿನಲ್ಲಿ ಮತ್ತೊಂದು ಹೆಜ್ಜೆ ಮೇಲೆ ಓದಳು ಆರತಿ. ಎಲ್ಲರೂ ಅವಳ ಮಾತಿಗೆ ಚಪ್ಪಾಳೆ ತಟ್ಟಿದ್ರು. ಅಮ್ಮನ ಮಾತು ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ, ಆದರೆ ತಟ್ಟೆಂದು ಅಮ್ಮನ ಕೆನ್ನೆಗೆ ಮುತ್ತು ಕೊಟ್ಟ ಆರ್ಯ. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ ಆಯಿತಾ.